Underwriting of shares and debentures. This is new chapter of corporate accounting. Here underwriting of shares and debentures, two terms are there. One is underwriting of shares, another one is debentures. Let me discuss one by one. First one, underwriting of shares. Okay, you are saying the meaning of underwriting. Underwriting means it is an agreement whereby the underwriters ensure the company that in case the shares and debentures offered to the public are not subscribed by the public to the extent the balance of shares and debentures will be taken up by the underwriters. Means ಇಲ್ಲಿ ನಾವು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂತಂದರೆ ಕೆಲವೊಂದು ಸಲ ಕಂಪ್ನಿ ಏನು ಮಾಡ್ತದೆ, ಶೇರ್ಸ್ ಇಶ್ಯೂ ಮಾಡುವಂಥ ರಿಸ್ಕನ್ನು ತನ್ನ ಮೇಲೆ ತೊಗೊಳಗಿಲ್ಲ. ಅಂದರೆ ಇನ್ನೊಬ್ಬರ ಏಜೆಂಟ್ ಥರ, ಏಜೆಂಟ್ ಅಂತೇಳಿ ಇರ್ತಾರೆ, ಅವ್ರಿಗೆ ನಾವು ಇಲ್ಲಿ ಅಂಡರ್ ರೈಟರ್ಸ್ ಅಂಥೇಳಿ ಕನ್ಸಿಡರ್ ಮಾಡ್ತೇವೆ. ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಆನ್ ಬಿಹಾಫ್ ಆಫ್ ದ ಕಂಪ್ನಿ ದೇ ಆರ್ ಗೋಯಿಂಗ್ ಟು ಸೆಲ್ ದೇರ್ ಶೇರ್ಸ್, ದೇ ಆರ್ ಗೋಯಿಂಗ್ ಟು ಇಶ್ಯೂ ದೇರ್ ಶೇರ್ಸ್. On that, for that they are going to charge some commission that is called underwriting commission. ಇಲ್ಲಿ ನಾವು ಕಂಪ್ನಿ ಶೇರ್ಸ್ ಇಶ್ಯೂ ಮಾಡ್ತಾ ಇಲ್ಲ, ಬಟ್ ಕಂಪ್ನಿ ಆನ್ ಬಿಹಾಫ್ ಆಫ್ ಕಂಪ್ನಿ ಏಜೆಂಟ್ಸ್ ಏನಿದಾರಲ್ಲ ಅವರ ಶೇರ್ಸನ್ನು ಇಶ್ಯೂ ಮಾಡಿ ಪಬ್ಲಿಕ್ಕಿಂತ ಬಂದಂಥ ಅಮೌಂಟನ್ನು ಯಾರಿಗೆ ಕೊಡ್ತಾ ಇದ್ದಾರೆ, ಕಂಪ್ನಿಗೆ. ಇನ್ ಕೇಸ್ ಆಫ್ ಎನಿ ಶೇರ್ಸ್ ಅನ್ಸಬ್ಸ್ಕ್ರೈಬ್ಡ್, ಅಂದರೆ ಇಶ್ಯೂ ಮಾಡಿದಂಥ ಶೇರ್ಸ್ ಸಬ್ಸ್ಕ್ರೈಬ್ ಆಗಲಿಲ್ಲಪ್ಪ ಅಂತಂದರೆ ಅದರ ರಿಸ್ಕನ್ನು ಅಂಡರ್ ರೈಟರ್ಸ್ ತೊಗೊತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಯಾರು ಪಬ್ಲಿಕ್ ಶೇರ್ಸನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಅಂಥ ಕೇಸ್ ಒಳಗೆ ಅಂಡರ್ ರೈಟರ್ಸ್ ಯಾರು ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ, ತಮ್ಮ ಕಡೆಯಿಂದ ಅಪ್ಲಿಕೇಶನ್ಸನ್ನು ಹಾಕಿ ಆ ಶೇರ್ಸನ್ನು ಪರ್ಚೇಸ್ ಮಾಡ್ಕೊತಾರೆ. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಅಂಡರ್ ರೈಟಿಂಗ್. ಓಕೆ, the firms of persons or persons who are engaged in underwriting business are called underwriters. ಇಲ್ಲಿ underwriters ಅಂದರೆ ಏನಪ್ಪ ಅಂತಂದರೆ the firm or persons who are engaged in underwriting business, ಯಾರು ಅಂಡರ್ರೈಟಿಂಗ್ ಬಿಸ್ನೆಸ್ ಒಳಗೆ ಎಂಗೇಜ್ ಆಗಿರ್ತಾರೋ ಅಥವಾ ಯಾರು ಕನ್ಸೆಂಟ್ ಆಗಿರ್ತಾರೋ ಅವ್ರಿಗೆ ನಾವು ಇಲ್ಲಿ ಅಂಡರ್ ರೈಟರ್ಸ್ ಅಂಥೇಳಿ ಹೇಳ್ತೇವೆ. ಮೇ ಬಿ ಫರ್ಮ್ಸ್ ಆಗಿರ್ಬೋದು ಅಥವಾ ಪರ್ಸನ್ಸ್. ಇಲ್ಲಿ ಅಂಡರ್ ರೈಟರ್ಸ್ ಇಂಡಿವಿಜುವಲು ಕೂಡ ಆಗಿರ್ತಾರೆ, ಕೆಲವೊಂದು ಸಲ ಕಂಪ್ನೀಸು ಕೂಡ ಅಂಡರ್ ರೈಟರ್ಸ್ ಆಗಿರ್ತಾರೆ, ಕೆಲವೊಂದು ಸಲ ಬ್ಯಾಂಕ್ಸು ಕೂಡ ಇಲ್ಲಿ ಅಂಡರ್ ರೈಟರ್ಸ್ ಆಗಿರ್ತಾರೆ. ಇನ್ ಇಂಡಿಯಾದೊಳಗೆ ನಾವು ಯೂಶ್ವಲಿ ನೋಡ್ತಾ ಇದ್ದೇವೆ, ಬ್ಯಾಂಕ್ಸ್ ಆರ್ ಮೋಸ್ಟ್ಲಿ ಅಂಡರ್ ರೈಟರ್ಸ್. ಆಲ್ಮೋಸ್ಟ್ ಬ್ಯಾಂಕ್ಸ್ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಅಂಡರ್ ರೈಟಿಂಗ್ ಬಿಸ್ನೆಸ್ಸನ್ನು ನಡೆಸ್ತಾ ಇದ್ದಾರೆ. ನೆಕ್ಸ್ಟ್, ದ ಕಮಿಷನ್ ಪೇಯಬಲ್ ಟು ಅಂಡರ್ ರೈಟರ್ಸ್ ಫಾರ್ ಅಂಡರ್ ರೈಟಿಂಗ್ ಈಸ್ ನೋನ್ ಆ್ಯಸ್ ಅಂಡರ್ ರೈಟಿಂಗ್ ಕಮಿಷನ್. ಇಲ್ಲಿ ಅಂಡರ್ ರೈಟಿಂಗ್ ಕಮಿಷನ್ ಅಂತೇಳಿ ಒಂದು ಟರ್ಮ್ ಬರ್ತದೆ. ಇಲ್ಲಿ ಅಂಡರ್ ರೈಟಿಂಗ್ ಪ್ರೊಸೆಸ್ಸಿಗೆ ಯಾರು ಅಂಡರ್ ರೈಟರ್ಸ್ ಇದ್ದಾರಲ್ಲ ಅವರು ಶೇರ್ಸನ್ನು ಆನ್ ಬಿಹಾಫ್ ಆಫ್ ಕಂಪ್ನಿದು ಏನು ಶೇರ್ಸ್ ಇಶ್ಯೂ ಮಾಡುವಂಥ ಪ್ರೊಸೆಸ್ ಇದೆಯಲ್ಲ ಅದನ್ನು ಅಂಡರ್ ರೈಟರ್ಸ್ ಮಾಡ್ತಾ ಇದ್ದಾರೆ. ಆ ಅಂಡರ್ ರೈಟಿಂಗ್ ಮಾಡಲಿಕ್ಕೆ ಅವರು ಅಂಡರ್ ರೈಟರ್ಸ್ ಏನಿದಾರಲ್ಲ ಅವರು ಸಮ್ ಆಫ್ ಚಾರ್ಜ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಅಂಡರ್ ರೈಟಿಂಗ್ ಕಮಿಷನ್. ದೆನ್ ನೀಡ್ ಆಫ್ ಅಂಡರ್ ರೈಟಿಂಗ್. ಹಾಗಾದರೆ ನಮಗೇನು ಅವಶ್ಯಕತೆ ಇದೆಪ್ಪ ಅಂಡರ್ ರೈಟಿಂಗ್ ಪ್ರೊಸೆಸ್ ಮಾಡಲಿಕ್ಕೆ ಅಂತೇಳಿ ನೋಡೋದಾದರೆ, ಫಸ್ಟ್ ಒನ್, ಟು ರೇಸ್ ದ ರಿಕ್ವೈರ್ಡ್ ಅಮೌಂಟ್ ಆಫ್ ಕ್ಯಾಪಿಟಲ್ ವಿದಿನ್ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಅಂದರೆ ಕೆಲವೊಂದು ಸಲ ಕಂಪ್ನಿ ಕಡೆ ಲಿಮಿಟೆಡ್ ಟೈಮ್ ಇರ್ತದೆ, ಇಷ್ಟು ಟೈಮ್ ಒಳಗೆ ನಾವು ಶೇರ್ಸನ್ನು ಇಶ್ಯೂ ಮಾಡಬೇಕು, ಅದರಿಂದ ಪಬ್ಲಿಕ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಮೌಂಟನ್ನು ಕಲೆಕ್ಟ್ ಮಾಡ್ಬೇಕಂತೇಳಿ ಕ್ಯಾಪಿಟಲ್ ಕಲೆಕ್ಷನ್ಗೆ ಟೈಮ್ ಇರ್ತದೆ. ಆ ಟೈಮನ್ನು ಮೇಂಟೈನ್ ಮಾಡಲಿಕ್ಕೆ ಕೆಲವೊಂದು ಸಲ ಸಾಧ್ಯ ಆಗಿರೋಂಗಿಲ್ಲ. ಅಂಥ ಟೈಮ್ ಒಳಗೆ ಏನು ಮಾಡ್ತಾರೆ, ಅಂಡರ್ ರೈಟಿಂಗ್ ಬಿಸ್ನೆಸ್ ಮುಖಾಂತರ ಏನು ಮಾಡ್ತಾರೆ, ಅಂಡರ್ ರೈಟಿಂಗ್ ಶೇರ್ಸನ್ನು ಇಶ್ಯೂ ಮಾಡಿ ಅದರಿಂದ ಅಮೌಂಟನ್ನು ಕಲೆಕ್ಟ್ ಮಾಡಿ ಆ ಟೈಮನ್ನು ಸ್ಪೆಸಿಫಿಕ್ ಟೈಮನ್ನು ಮೇಂಟೈನ್ ಮಾಡ್ಕೊತಾರೆ. ದೆನ್ ಟು ಕ್ಯಾರಿ ಔಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ದ ಶೆಡ್ಯೂಲ್ ಆಲ್ರೆಡಿ ಫಿಕ್ಸ್ಡ್. ಅಂದರೆ ಕೆಲವೊಂದು ಸಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೇ ಟೈಮ್ಗೆ ಆಗಬೇಕಂತೇಳಿ ಟೈಮನ್ನು ಫಿಕ್ಸ್ ಮಾಡಿರ್ತಾರೆ. ಆ ಟೈಮ್ ಮೇಂಟೈನ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಅಂಡರ್ ರೈಟಿಂಗ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊತಾರೆ. ಟು ಅವಾಯ್ಡ್ ದ ರಿಸ್ಕ್ ಆಫ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಡೈರೆಕ್ಟ್ಲಿ ಟು ದ ಪಬ್ಲಿಕ್. ಅಂದರೆ ಕೆಲವೊಂದು ಸಲ ಏನಾಗ್ತದೆ, ಅದರೊಳಗೆ ಭಾಳ ರಿಸ್ಕ್ ಇದೆ ರೀ. ಇಶ್ಯೂ ಆಫ್ ಶೇರ್ಸ್ ಏನಿದೆಯಲ್ಲ ಅದು ರಿಸ್ಕಿ ಪ್ರೊಸೆಸ್. ಕೆಲವೊಂದು ಸಲ ಸಬ್ಸ್ಕ್ರೈಬ್ ಆಗ್ತಾವೆ, ಪಬ್ಲಿಕ್ಸ್ ಸಬ್ಸ್ಕ್ರೈಬ್ ಮಾಡ್ತಾರೆ, ಕೆಲವೊಂದು ಸಲ ಮಾಡೋಂಗಿಲ್ಲ, ಅದೆಲ್ಲ ರಿಸ್ಕಿ. ಆ ರಿಸ್ಕನ್ನು ತೊಗೋಬಾರ್ದು ಅಂಥೇಳಿ ಕಂಪ್ನಿ ಏನು ಮಾಡ್ತದೆ, ಅಂಡರ್ ರೈಟಿಂಗ್ ಪ್ರೊಸೆಸ್ ಥ್ರೂ ಹೋಗ್ತದೆ. ನೆಕ್ಸ್ಟ್ ಒನ್, ಟು ಎನ್ಹಾನ್ಸ್ ಗುಡ್ ವಿಲ್ ಆಫ್ ದ ಫರ್ಮ್ ಆರ್ ಗುಡ್ ವಿಲ್ ಆಫ್ ದ ಕಂಪ್ನಿ. ಅಂದರೆ ಗುಡ್ ವಿಲನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗಿರ್ತದೆ. ಪಾಪ್ಯುಲಾರಿಟಿ ಏನಿರ್ತದಲ್ಲ ಅದು ಇಶ್ಯೂ ಆಫ್ ಶೇರ್ಸ್ ಮೇಲೂ ಕೂಡ ಡಿಪೆಂಡ್ ಆಗಿರ್ತದೆ. ಅಂಥ ಕೇಸಸ್ ಒಳಗೂ ಆ ಗುಡ್ ವಿಲ್ಲನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ, ಎಂಕರೇಜ್ ಮಾಡಲಿಕ್ಕೆ, ಇನ್ಕ್ರೀಸ್ ಮಾಡಲಿಕ್ಕೆ ಏನು ಮಾಡ್ತಾರೆ,
ಅಂಡರ್ ರೈಟಿಂಗ್ ಬಿಸ್ನೆಸ್ ಥ್ರೂ ತಮ್ಮ ಇಶ್ಯೂ ಆಫ್ ಶೇರ್ಸನ್ನು ನಡೆಸ್ಕೊತಾರೆ. ಓಕೆ, ನೆಕ್ಸ್ಟ್ ಒನ್, to get advice from expert underwriters in the matter of marketing securities. ಅಂದರೆ ಕೆಲವೊಂದು ಎಕ್ಸ್ಪರ್ಟ್ ಅಂಡರ್ ರೈಟರ್ಸ್ ಇರ್ತಾರೆ, ಅವ್ರ ಕಡೆಯಿಂದ ಯಾವ ಥರ ಶೇರ್ಸನ್ನು ಇಶ್ಯೂ ಮಾಡಬೇಕನ್ನುವಂಥ ಅಡ್ವೈಸನ್ನು ತಗೊಳ್ಳಿಕ್ಕೆ ಕೂಡ ಏನು ಮಾಡ್ತಾರೆ, ಕೆಲವೊಂದು ಸಲ ಅಂಡರ್ ರೈಟಿಂಗ್ ಬಿಸ್ನೆಸ್ಸನ್ನು ನಡೆಸ್ತಾರೆ. ಟು ಫುಲ್ಫಿಲ್ ರಿಕ್ವೈರ್ಮೆಂಟ್ ಆಫ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಏನಿರ್ತದೆ ರೀ, ಕಂಪ್ನಿ ಅಕಾರ್ಡಿಂಗ್ ಟು ಕಂಪ್ನೀಸ್ ಆ್ಯಕ್ಟ್ 2013 there should be 90% minimum subscription for issue of shares. ಕಂಪ್ನಿ ಅಲಾಟ್ಮೆಂಟ್ ಮಾಡಬೇಕಪ್ಪ ಅಂತಂದರೆ ಮಿನಿಮಮ್ 90% ಪಬ್ಲಿಕ್ ಕಡೆಯಿಂದ ಸಬ್ಸ್ಕ್ರಿಪ್ಷನ್ ಬಂದಿರಬೇಕು. ಅಂದರೆ ನೀವು ಎಷ್ಟು ಶೇರ್ಸನ್ನು ಇಶ್ಯೂ ಮಾಡಿರ್ತೀರಿ ಅದರ ಮೇಲೆ 90% ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಆವಾಗಷ್ಟೇ ನೀವು ಅಲಾಟ್ಮೆಂಟ್ ಪ್ರೊಸೆಸ್ಗೆ ಹೋಗ್ತೀರಿ. ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ, ದಿಸ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಅಂಡರ್ ರೈಟಿಂಗ್ ಇದು ಏನು ಅಗ್ರಿಮೆಂಟ್ ಇದೆಲ್ಲ ಅದನ್ನು ಅಗ್ರಿಮೆಂಟ್ ಮಾಡಿಕೊಂಡು ಅಂಡರ್ ರೈಟಿಂಗ್ ಬಿಸ್ನೆಸ್ ಥ್ರೂ ಕಂಪ್ನಿ ಶೇರ್ಸನ್ನು ಇಶ್ಯೂ ಮಾಡ್ತದೆ. ಆ್ಯಂಡ್ ಲಾಸ್ಟ್ ಒನ್, ಟು ಬೂಸ್ಟ್ ಅಪ್ ದ ಕಾನ್ಫಿಡೆನ್ಸ್ ಆಫ್ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಏನಿದೆ ಅಲ್ಲ ಅದನ್ನು ಬೂಸ್ಟಪ್ ಮಾಡಲಿಕ್ಕೆ, ಎಂಕರೇಜ್ ಮಾಡಲಿಕ್ಕೆ ಅಂಡರ್ ರೈಟಿಂಗ್ ಬಿಸ್ನೆಸ್ಸನ್ನು ಇಲ್ಲಿ ಇನ್ವಾಲ್ವ್ ಮಾಡ್ಕೊತಾರೆ, ಕಂಟೈನ್ ಮಾಡ್ಕೊತಾರೆ. ನೆಕ್ಸ್ಟ್, ಅಂಡರ್ ರೈಟಿಂಗ್ ಕಮಿಷನ್ ಇಲ್ಲಿ ಡಿಟೇಲಾಗಿ ಹೇಳಿದೆ ನೋಡ್ರಿ. ಅಂಡರ್ ರೈಟಿಂಗ್ ಕಮಿಷನ್ ಮೀನ್ಸ್ ದ ಕನ್ಸಿಡರೇಷನ್ ಪೇಯಬಲ್ ಟು ಅಂಡರ್ ರೈಟರ್ಸ್ ಫಾರ್ ಅಂಡರ್ ರೈಟಿಂಗ್ ದ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಆಫ್ ದ ಕಂಪನಿ. ಅಂಡರ್ ರೈಟಿಂಗ್ ಕಮಿಷನ್ ಮೀನ್ಸ್ ಕನ್ಸಿಡ್ರೇಷನ್ ಪೇಯಬಲ್ ಟು ದ ಅಂಡರ್ ರೈಟರ್ಸ್. ಯಾರಿಗೆ ಕೊಡ್ತಾ ಇದ್ದಾರೆ ನೋಡ್ರಿ, ಕಂಪ್ನಿ ಕಡೆಯಿಂದ ಅಂಡರ್ ರೈಟರ್ಸ್ಗೆ ಏನು ಕನ್ಸಿಡ್ರೇಷನ್ ಪೇ ಮಾಡ್ತಾ ಇದ್ದಾರೋ ಎದರ ಮೇಲೆ, ಆನ್ ಇಶ್ಯೂ ಆಫ್ ದ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆಫ್ ದ ಕಂಪ್ನಿದ ಶೇರ್ ಅಥವಾ ಡಿಬೆಂಚರ್ಸನ್ನು ಅಂಡರ್ ರೈಟರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಕಮಿಷನ್ಸನ್ನು ಅಥವಾ ಸಮ್ ಕನ್ಸಿಡ್ರೇಷನ್ ಚಾರ್ಜ್ ಮಾಡ್ತಾ ಇದ್ದಾರೆ ಅಥವಾ ಕಂಪ್ನಿ ಅವರಿಗೆ ಕನ್ಸಿಡ್ರೇಷನ್ ಪೇ ಮಾಡ್ತಾ ಇದೆ. ಆ ಪೇಯಬಲ್ ಏನು ಕಮಿಷನ್ ಇದೆಯೋ ಅಥವಾ ಕನ್ಸಿಡ್ರೇಷನ್ ಇದೆಯಲ್ಲ ಅದಕ್ಕೆ ನಾವು ಅಂಡರ್ ರೈಟಿಂಗ್ ಕಮಿಷನ್ ಅಂತೇಳಿ ಹೇಳ್ತೇವೆ. ಓಕೆ, ದಿಸ್ ಈಸ್ ವಾಟ್ ಅಂಡರ್ ರೈಟಿಂಗ್ ಕಮಿಷನ್. ನೆಕ್ಸ್ಟ್ ಒನ್, ಮಾರ್ಕ್ಡ್ ಅಪ್ಲಿಕೇಶನ್, ವೆರಿ ಇಂಪಾರ್ಟೆಂಟ್ ಟರ್ಮ್. ಮಾರ್ಕ್ಡ್ ಅಪ್ಲಿಕೇಶನ್ ಅಂತೇಳಿ ಒಂದು ಟರ್ಮ್ ಬರ್ತದೆ ಇಲ್ಲಿ. ಮಾರ್ಕ್ಡ್ ಅಪ್ಲಿಕೇಶನ್ ಅಂತಂದರೆ ಏನಂತ ನೋಡ್ರಿ, ಇನ್ ಆರ್ಡರ್ ಟು ಡಿಟರ್ಮೈನ್ ದ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಟು ಐಡೆಂಟಿಫೈ ದ ನಂಬರ್ ಆಫ್ ಅಪ್ಲಿಕೇಶನ್ ರಿಸೀವ್ಡ್ ಥ್ರೂ ದ ಈಚ್ ಅಂಡರ್ ರೈಟರ್. ದೇರ್ಫಾರ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ದೋಸ್ ವಿಚ್ bears the stamp with the name and address of the underwriters. In other words, application forms issued by the underwriters are stamped with their name, address and signature. Such applications are called marked application. The question of marked application arises when there are two or more underwriters. ಯಾವಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅಂಡರ್ ರೈಟರ್ಸ್ ಇರ್ತಾರೋ, ಕಂಪ್ನಿ ಶೇರ್ಸನ್ನು ಇಶ್ಯೂ ಮಾಡುವಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅಂಡರ್ ರೈಟರ್ಸ್ಗೆ ಇಶ್ಯೂ ಮಾಡ್ಲಿಕ್ಕೆ ಕೊಟ್ಟಿರ್ತದೋ ಅಂಥ ಕೇಸ್ ಒಳಗೆ ನಾವು ಯಾರಿಗೆ ಎಷ್ಟು ಕಮಿಷನ್ ಪೇ ಮಾಡ್ಬೇಕಂತೇಳಿ ಕ್ವಶನ್ ಅರೈಸ್ ಆಗ್ತದೆ. ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಯಾರಿಗೆ ಎಷ್ಟು ಪೇ ಮಾಡಬೇಕಪ್ಪ ಕಮಿಷನ್ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಸೊ ಅವ್ರದ್ದೇ ಆದಂತಹ ನೇಮ್ ಮತ್ತು ಸ್ಟಾಂಪನ್ನು ಆ ಅಪ್ಲಿಕೇಶನ್ ಏನಿರ್ತಾವಲ್ಲ ಈ ಶೇರ್ಸಿನ ಅಪ್ಲಿಕೇಶನ್ ಅದರ ಮೇಲೆ ಸ್ಟಾಂಪ್ ಮಾಡಲಿಕ್ಕೆ ಹೇಳ್ತಾರೆ. ಆ ಸ್ಟಾಂಪ್ ಮಾಡಿದಂತಹ ಅಪ್ಲಿಕೇಶನ್ಗೆ ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತೇಳಿ ಹೇಳ್ತೇವೆ. ಅಂದರೆ ಅಪ್ಲಿಕೇಶನ್ಸ್ ಮೇಲೆ ಅಂಡರ್ ರೈಟರ್ ನೇಮ್ಸ್ ಮತ್ತು ಅಡ್ರೆಸ್ ಇರ್ತದೆ, ಅದನ್ನು ಸ್ಟಾಂಪ್ ಮಾಡಿರ್ತಾರೆ. ಅದರ ಬೇಸ್ ಮೇಲೆ ನಾವು ಅವ್ರದ್ದು ಅಪ್ಲಿಕೇಶನ್ಸನ್ನು ಸಪ್ರೇಟ್ ಮಾಡಿ ಎಷ್ಟು ಅಪ್ಲಿಕೇಶನ್ ಯಾರು ಎಷ್ಟು ಇಶ್ಯೂ ಮಾಡಿದಾರೋ ಅದರ ಬೇಸ್ ಮೇಲೆ ಅವ್ರಿಗೆ ಕಮಿಷನ್ ಪೇ ಮಾಡ್ತಾರೆ. ಆ ಕಮಿಷನ್ ಪೇ ಮಾಡೋ ಸಂಬಂಧ ಮಾರ್ಕ್ ಮಾಡಿರ್ತಾರೆ ಅಪ್ಲಿಕೇಶನ್ಸ್, ದಟ್ ಈಸ್ ಕಾಲ್ಡ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂಥೇಳಿ ಹೇಳ್ತೇವೆ. ಓಕೆ, ಗೊತ್ತಾಯ್ತಲ್ಲ. ಇಲ್ಲಿ ಟೂ ಆರ್ ಮೋರ್ ಅಂಡರ್ ರೈಟರ್ಸ್ ಇದ್ದರೆ ಮಾತ್ರ ಏನು ಬರ್ತದೆ, ಮಾರ್ಕ್ಡ್ ಅಪ್ಲಿಕೇಶನ್ ಟರ್ಮ್ ಯೂಸ್ ಆಗ್ತದೆ. ಕೆಲವೊಂದು ಸಲ ಓನ್ಲಿ ಒಬ್ಬರಿಗೆ ಕೊಟ್ಟಿರ್ತಾರೆ, ಒಬ್ಬರ ಅಂಡರ್ ರೈಟರ್ಸ್ ಇರ್ತಾರೆ, ಅಂಥ ಕೇಸ್ ಒಳಗೆ ಅವರ ಒಬ್ಬರದ್ದು ಲಯಬಿಲಿಟಿ ಇರ್ತದೆ. ಸೊ ನಾವು ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಅನ್ನೋಂಥ ಕೇಸ್ ಬರೋಂಗಿಲ್ಲ. ನೆಕ್ಸ್ಟ್, ಅನ್ಮಾರ್ಕ್ಡ್ ಅಪ್ಲಿಕೇಶನ್. The applications which do not bear stamp of underwriter are called unmarked application. It means that these applications were issued to the public directly by the company. There are also called direct applications. ಅಂದರೆ ಕೆಲವೊಂದು ಸಲ ಕಂಪ್ನಿ ಏನು ಮಾಡ್ತದೆ, ಡೈರೆಕ್ಟ್ಲಿ ಇಶ್ಯೂ ಮಾಡ್ತದೆ, ಶೇರ್ಸನ್ನು ಡೈರೆಕ್ಟ್ಲಿ ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತದೆ. ಅಂಥ ಕೇಸ್ ಒಳಗೆ ಅಂಡರ್ ರೈಟರ್ಸು ಇರೋಂಗಿಲ್ಲ. ಕೆಲವೊಂದು ಸಲ ಇದ್ದರೂ ಕೂಡ ಒಬ್ಬರೇ ಇದ್ದರೆ ಅಂಥ ಕೇಸ್ ಒಳಗೆ ನಾವು ಆ ಶೇರ್ಸಿಗೆ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಅಂಡರ್ ರೈಟರ್ಸ್ ಸ್ಟಾಂಪ್ ಮಾಡಿರಂಗಿಲ್ಲ. ಯಾವ ಶೇರ್ಸ್ ಅಪ್ಲಿಕೇಶನ್ ನಾವು ನೇಮ್ ಆ್ಯಂಡ್ ಅಡ್ರೆಸ್ ಸ್ಟಾಂಪ್ ಮಾಡಿರಂಗಿಲ್ಲೋ
ಅಂಥ ಅಪ್ಲಿಕೇಶನ್ಸ್ಗೆ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತೇಳಿ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಇಲ್ಲೇ ಒಂದು ಟರ್ಮ್ ಇದೆ ನೋಡ್ರಿ, ಗ್ರಾಸ್ ಲಯಬಿಲಿಟಿ ಅಂತೇಳಿ. ಇಟ್ ಈಸ್ ಸಿಗ್ನಿಫಿಕೆಂಟ್ ಟು ನೋಟ್ ದ್ಯಾಟ್ the unmarked applications issued by the company are divided among the underwriters in the ratio of their gross liability if there are 2 or more underwriters. ಇಲ್ಲಿ ಗ್ರಾಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡೋದು ಬರ್ತದೆ. ಅದು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಅದಕ್ಕೆ ಪ್ರೊಸೀಜರ್ ಏನಿದೆ ಅಂಥೇಳಿ ನೆಕ್ಸ್ಟ್ ಸೊಲ್ಯೂಷನ್ ಪ್ರಾಬ್ಲಮ್ಸ್ ಮಾಡುವಾಗ ಹೇಳ್ತೇನೆ. ಓಕೆ, ನೆಕ್ಸ್ಟ್ ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅಂತೇಳಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ the underwriters of an issue may agree to take up a specified number of shares in addition to the shares underwritten. Under such circumstances, the underwriters should fill up and submit the application to the company just like any other applicant paying the needed application money. These applications, which are filled and sent to the company by the underwriters, are known as firm underwriting applications. The firm underwriting shares are added at the time of determining the liability of underwriters. ಅಂದರೆ ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅಂತಂದರೆ ಕೆಲವೊಂದು ಸಲ ಅಂಡರ್ ರೈಟರ್ಸ್ ಏನು ಮಾಡ್ತಾರೆ, ಪಬ್ಲಿಕ್ಕಿಗೆ ಇಶ್ಯೂ ಮಾಡೋದು ಶೇರ್ಸನ್ನು ಅವರೇ ಏನು ಮಾಡ್ಕೊತಾರೆ, ತಮ್ಮ ಅಪ್ಲಿಕೇಶನ್ಸನ್ನು ಇದಕ್ಕೆ ಕಂಪ್ನಿಗೆ ಅಪ್ಲಿಕೇಶನ್ ಹಾಕಿ ಆ ಶೇರ್ಸನ್ನು ತಾವೇ ಪರ್ಚೇಸ್ ಮಾಡ್ಕೊತಾರೆ. ಅಂಥ ಅಪ್ಲಿಕೇಶನ್ಸ್ಗೆ ನಾವು ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅಂತೇಳಿ ಹೇಳ್ತೇವೆ. ದಿಸ್ ಮೀನ್ಸ್ ಯಾವಾಗಾದರೂ ಕಂಪ್ನಿಗೆ ಅಡಿಷ್ನಲ್ ಆಗಿ ಕ್ಯಾಪಿಟಲ್ ಬೇಕಾಗಿದೆಯಪ್ಪ ಅಂತಂದರೆ ಆವಾಗ ಆ ಅಡಿಷ್ನಲ್ ಶೇರ್ಸ್ ಏನಿದಾವಲ್ಲ ಅದನ್ನು ಅಂಡರ್ ರೈಟರ್ಸ್ ತಾವೇ ಪರ್ಚೇಸ್ ಮಾಡ್ಕೊತಾರೆ. ಆ ಪರ್ಚೇಸ್ ಮಾಡ್ಕೊಂಡಂತಹ ಶೇರ್ಸ್ಗೆ ನಾವು ಇಲ್ಲಿ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅಂತೇಳಿ ಹೇಳ್ತೇವೆ. ಅದಕ್ಕಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತದೆ. ಪಬ್ಲಿಕ್ ಯಾವ ಥರ ಅಪ್ಲಿಕೇಶನ್ ಹಾಕಿ ಶೇರ್ಸನ್ನು ಪರ್ಚೇಸ್ ಮಾಡ್ಕೊತದಲ್ಲ, ಅದೇ ಥರ ಫರ್ಮ್ ಕೂಡ ಅಂಡರ್ ರೈಟಿಂಗು ಕೂಡ ಅಂಡರ್ ರೈಟರ್ಸ್ ಯಾರು ಇರ್ತಾರಲ್ಲ ಅವರು ಕೂಡ ಏನು ಮಾಡಬೇಕಾಗ್ತದೆ, ಕಂಪನಿಗೆ ಒಂದು ಅಪ್ಲಿಕೇಶನನ್ನು ಹಾಕಿ ಆ ಅಪ್ಲಿಕೇಶನ್ ಹಾಕಿದ ಮೇಲೆ ಶೇರ್ಸನ್ನು ಪರ್ಚೇಸ್ ಮಾಡ್ಕೋಬೇಕಾಗ್ತದೆ. ಯಾರು ಇಲ್ಲಿ ಅಂಡರ್ ರೈಟರ್ಸ್ ಏನು ಫರ್ಮ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದಾರಲ್ಲ, ದಟ್ ಈಸ್ ವಾಟ್ ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅಂತೇಳಿ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಅಂಡರ್ ರೈಟಿಂಗ್. ಇಲ್ಲೇ ಅಂಡರ್ ರೈಟಿಂಗಿನ ಟೈಪ್ಸ್ ನೋಡ್ತಾ ಇದ್ರಿ, ಯಾವ ಥರ ಅಂಡರ್ ರೈಟಿಂಗ್ ಪ್ರೊಸೀಜರ್ ಫಾಲೋ ಅಪ್ ಮಾಡ್ತಾರೆ ನೋಡ್ರಿ. ದ ಫಾಲೋವಿಂಗ್ ಆರ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಅಂಡರ್ ರೈಟಿಂಗ್ ಕಾಂಟ್ರಾಕ್ಟ್ಸ್. ಫಸ್ಟ್ ಒನ್, ಹೋಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ಬೈ ಒನ್ ಪಾರ್ಟ್ ಅಂಡರ್ ರೈಟರ್. ಅಂದರೆ ಟೋಟಲ್ ಇಶ್ಯೂ ಆಫ್ ಶೇರ್ ಪ್ರೊಸೀಜರ್ ಏನಿದೆಲ್ಲ ಅದು ಯಾರು ಮಾಡ್ತಾ ಇದ್ದಾರೆ, ಇಲ್ಲಿ ಓನ್ಲಿ ಒಬ್ಬ ಅಂಡರ್ ರೈಟರ್ಗೆ ಅಪಾಯಿಂಟ್ ಮಾಡಿದ್ದಾರೆ. ಅವರು ಅಷ್ಟೇ ಏನು ಮಾಡ್ತಾ ಇದ್ದಾರೆ, ಎಲ್ಲ ಶೇರ್ಸನ್ನು ಕಂಪ್ನಿ ಒಳಗಿರುವಂಥ ಎಲ್ಲ ಶೇರ್ಸನ್ನು ಅವರೊಬ್ಬರು ಇಶ್ಯೂ ಮಾಡ್ತಾ ಇದ್ದಾರೆ. ಅವರು ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಒಂದು ಫರ್ಮ್ ಆಗಿರ್ಬೋದು ಅಥವಾ ಒಂದು ಬ್ಯಾಂಕ್ ಆಗಿರ್ಬೋದು, ಒಂದಿದೆ ಇಲ್ಲಿ ಅಂಡರ್ ರೈಟರ್ಸ್ ಅನ್ನುವಂಥದ್ದು. ಅವ್ರು ಏನು ಮಾಡ್ತಾ ಇದ್ದಾರೆ, ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ದಟ್ ಈಸ್ ವಾಟ್ ಹೋಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ಬೈ ಒನ್ ಅಂಡರ್ ರೈಟರ್. ಇದರ ಮೇಲೇನೂ ಕೂಡ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾವೆ, ಅದನ್ನು ಸಾಲ್ವ್ ಮಾಡುವಂಥದ್ದು ನೋಡೋಣ ಅಂತ. ನೆಕ್ಸ್ಟ್ ಒನ್, ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ಬೈ ಒನ್ ಅಂಡರ್ ರೈಟರ್. ಇಲ್ಲೇನೂ ಕೂಡ ಒಬ್ಬರು ಅಂಡರ್ ಇರ್ತಾರೆ, ಬಟ್ ಪಾರ್ಷಿಯಲ್ ಅಂದರೆ ಪಾರ್ಟ್ ಆಫ್. ಇಲ್ಲಿ ಏನು ಮಾಡ್ತಾರೆ, ಹಾಫ್ ಆಫ್. ಸಪೋಸ್ ಹಂಗೆ ಎಕ್ಸಾಂಪಲ್ ತಿಳ್ಕೊರಿ, ಒಂದು 50% ಅಂಡರ್ ರೈಟರ್ಸ್ 50% ಆಫ್ ಶೇರ್ಸ್ ಏನು ಮಾಡ್ತಾ ಇದ್ದಾರೆ, ಅಂಡರ್ ರೈಟರ್ಸ್ ಯಾರಿದಾರಲ್ಲ ಅವರು ಇಶ್ಯೂ ಮಾಡ್ತಾ ಇದ್ದಾರೆ. ಆ್ಯಂಡ್ ರಿಮೈನಿಂಗ್ 50% ಏನಿದೆಯಲ್ಲ ಅದು ಕಂಪ್ನಿ ಏನು ಮಾಡ್ತಾ ಇದೆ, ಇಶ್ಯೂ ಮಾಡ್ತಾ ಇದೆ. ಅದಕ್ಕೆ ನಾವು ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ಬೈ ಒನ್ ಅಂಡರ್ ರೈಟರ್ ಅಂತೇಳಿ ಹೇಳ್ತೇವೆ. ದೆನ್ ಹೋಲ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ಬೈ ಮೋರ್ ದ್ಯಾನ್ ಒನ್ ಅಂಡರ್ ರೈಟರ್. ಅಂದರೆ ಹೋಲ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ಬೈ ಮೋರ್ ದ್ಯಾನ್ ಒನ್ ಅಂಡರ್ ರೈಟರ್. ಇಲ್ಲಿ ಕೆಲವೊಂದು ಸಲ ಏನಾಗ್ತದೆ, ಟು ಆರ್ ಮೋರ್ ದ್ಯಾನ್ ಒನ್ ಅಂಡರ್ ರೈಟರ್ಸ್ ಇರ್ತಾರೆ. ಅವರು ಕಂಪ್ನಿ ಒಳಗಿದ್ದಂಥ ಎಲ್ಲ ಶೇರ್ಸ್ ಅಂದರೆ ಹೋಲ್ ಶೇರ್ಸ್ ಅವರೇ ಇಶ್ಯೂ ಮಾಡ್ಬೋದು, ಅಥವಾ ಅದರೊಳಗೆ ಸಮ್ ಆಫ್ ಪಾರ್ಟ್ ಏನು ಮಾಡ್ಬೋದು, ಪಾರ್ಷಿಯಲಿ ಅವರು ಶೇರ್ಸನ್ನು ಇಶ್ಯೂ ಮಾಡ್ಬೋದು. ಅಂಥ ಕೇಸಿಗೆ ನಾವು ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ವಿತ್ ಫರ್ಮ್ ಅಂಡರ್ ರೈಟಿಂಗ್ ಬೈ ಒನ್ ಪರ್ಸನ್ ಅಂತೇಳಿ ಹೇಳ್ತೇವೆ. ಆ್ಯಂಡ್ ಲಾಸ್ಟ್ ಕೇಸ್ ಈಸ್ ಹೋಲ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ಬೈ ಮೋರ್ ದ್ಯಾನ್ ಒನ್ ಪರ್ಸನ್ ಆ್ಯಂಡ್ ಫರ್ಮ್ ಅಂಡರ್ ರೈಟಿಂಗ್. ಹೋಲ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ಬೈ ಮೋರ್ ದ್ಯಾನ್ ಒನ್ ಪರ್ಸನ್ ಆ್ಯಂಡ್ ಫರ್ಮ್ ಅಂಡರ್ ರೈಟಿಂಗ್. ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಅಂತ ಹೇಳ್ತಾ ಇದ್ದೆಲ್ಲ ಅದರ್ ರಿಲೇಟೆಡ್ ಕೇಸ್ ಇದೆ.
ಇಲ್ಲೇನು ಕೂಡ ಹೋಲ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆಫ್ ಇಶ್ಯೂ ಬೈ ಮೋರ್ ದ್ಯಾನ್ ಒನ್ ಪರ್ಸನ್. ಇಲ್ಲೇನು ಕೂಡ ಏನಿರ್ತಾರೆ, ಅಂಡರ್ ರೈಟರ್ಸ್ ಮೋರ್ ದ್ಯಾನ್ ಒನ್ ಇರ್ತಾರೆ. ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಅಪ್ಲಿಕೇಶನ್ಸ್ ಒಬ್ಬರ ಹಾಕಿರ್ಬೋದು, ಅಥವಾ ಪಾರ್ಷಿಯಲ್ 50% ಅಥವಾ 30% ಶೇರ್ಸ್ ಏನಿದಾವಲ್ಲ ಒಬ್ಬರು ಅಥವಾ ಒಬ್ಬರಿಗಿಂತ ಹೆಚ್ಚಾಗಿ ಅಂಡರ್ ರೈಟರ್ಸ್ ಆ ಕಂಪ್ನಿ ಕಡೆಯಿಂದ ಇಶ್ಯೂ ಮಾಡ್ಕೋಬೋದು. ಈ ಪ್ರೊಸೆಸ್ ಏನಿದೆಯಲ್ಲ ಇದಕ್ಕೆ ನಾವು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂತ ಹೇಳಿ ಹೇಳ್ತೇವೆ. ಇದ್ರ ಮೇಲೇನು ಕೂಡ ನಿಮಗೆ ಪ್ರಾಬ್ಲಮ್ಸ್ ಬರ್ತಾವೆ. ಜಸ್ಟ್ ಕಾಮನ್ಲಿ ಹೇಳಬೇಕಪ್ಪ ಅಂತಂದರೆ ಅಂಡರ್ ರೈಟಿಂಗ್ ಮೀನ್ ಕಂಪ್ನಿಗೆ ಕೆಲವೊಂದು ಸಲ ಏನಾಗಿರ್ತದೆ, ಶೇರ್ಸನ್ನು ಇಶ್ಯೂ ಮಾಡಲಿಕ್ಕೆ ಆಗ್ತಿರಂಗಿಲ್ಲ. ಅಂಥ ಕೇಸಸ್ ಒಳಗೆ ಏನು ಮಾಡ್ತಾರೆ, ಅವರು ಒಬ್ಬ ಏಜೆಂಟಿಗೆ ಅಪಾಯಿಂಟ್ ಮಾಡ್ಕೊತಾರೆ, ಅಥವಾ ಯಾವುದೋ ಒಂದು ಫರ್ಮ್ಸ್ ಇದಾವೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಫರ್ಮ್ಸ್ ಇದಾವೆ ಅಥವಾ ಬ್ಯಾಂಕ್ಸ್ ಇದಾವೆ, ಅವ್ರಿಗೆ ಹೇಳಿಬಿಡ್ತಾರೆ ನೀವು ನಮ್ಮ ಶೇರ್ಸನ್ನು ಇಶ್ಯೂ ಮಾಡಿ ನಾವು ಕ್ಯಾಪಿಟಲನ್ನು ಕಲೆಕ್ಟ್ ಮಾಡಿ ಕೊಡ್ರಿ ಅಂತೇಳಿ. ಅವ್ರು ಏನು ಮಾಡ್ತಾರೆ, 1000 ಶೇರ್ಸ್ ಇದಾವೆ ಅಂತೇಳಿ ಇಟ್ಕೊರಿ, 1000 ಶೇರ್ಸ್ ಇಶ್ಯೂ ಮಾಡೋಕೆ ಹೇಳಿದ್ದಾರೆ. ಅದರೊಳಗೆ 800 ಶೇರ್ಸ್ ಪಬ್ಲಿಕ್ ಕಡೆಯಿಂದ ಇಶ್ಯೂ ಆದರೆ ರಿಮೈನಿಂಗ್ 200 ಅನ್ಸಬ್ಸ್ಕ್ರೈಬ್ ಏನಾಗಿರ್ತಾವಲ್ಲ ಅದನ್ನು ಅದರ ರಿಸ್ಕ್ ಏನಿದೆಯಲ್ಲ ಅವರು ತೊಗೊತಾ ಇದ್ದಾರೆ. ಯಾರು? ಅಂಡರ್ ರೈಟರ್ಸ್. ಅಂಥ ಈ ಪ್ರೊಸೆಸ್ ಏನಿದೆಯಲ್ಲ ಅಂದರೆ ರಿಸ್ಕ್ ಆಫ್ ಇಶ್ಯೂ ಆಫ್ ಶೇರ್ಸ್ ಯಾರು ತೊಗೊತಾ ಇದ್ದಾರೆ? ಇಲ್ಲಿ ಅಂಡರ್ ರೈಟರ್ಸ್ ತೊಗೊತಾ ಇದ್ದಾರೆ. ಅದು ಇಶ್ಯೂ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಆಗ್ಬೋದು ಅಥವಾ ಅನ್ಸಬ್ಸ್ಕ್ರೈಬ್ ಆಗಿರ್ಬೋದು. ಸಬ್ಸ್ಕ್ರೈಬ್ ಆದರೆ ಏನು ಮಾಡ್ತಾರೆ, ಅದ್ರ ಮೇಲೆ ಕಮಿಷನ್ ತೊಗೊತಾರೆ. ಅನ್ಸಬ್ಸ್ಕ್ರೈಬ್ ಆದರೆ ಆ ರಿಸ್ಕನ್ನು ಕೂಡ ಅಂಡರ್ ರೈಟರ್ಸು ಕೂಡ ಅವರೇ ಏನು ಮಾಡ್ಕೊತಾರೆ, ಆ ಶೇರ್ಸನ್ನು ಪರ್ಚೇಸ್ ಮಾಡ್ಕೊತಾರೆ ಕಂಪ್ನಿ ಕಡೆಯಿಂದ. ಈ ಪ್ರೊಸೆಸ್ಗೆ ನಾವು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ನಿಮ್ಗೆ ಡಿಬೆಂಚರ್ಸು ಕೂಡ ಬರ್ತದೆ. ಅಂಡರ್ ರೈಟಿಂಗ್ ಆಫ್ ಡಿಬೆಂಚರ್ಸು ಕೂಡ ಇದೇ ಥರ ಎಲ್ಲ ಸೇಮ್ ಪ್ರೊಸೀಜರ್, ಇದರೊಳಗೆ ಏನು ಚೇಂಜಸ್ ಇರೋಂಗಿಲ್ಲ. ಬಟ್ ಇಲ್ಲಿ ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರಲ್ಲ ಅದೇ ಥರ ಅವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಡಿಬೆಂಚರ್ಸ್ ಇಶ್ಯೂ ಮಾಡಿ ಕೊಡ್ತಾರೆ. ಓಕೆ, ದಿಸ್ ಈಸ್ ವಾಟ್ ಅಂಡರ್ ರೈಟಿಂಗ್ ಆಫ್ shares and debentures. From next class we will go through problematical concept. Okay.